ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಕುಕ್ಕಿಂಗ್ ಲಾಗ್ ಮಾಡ್ತಾಯಿಲ್ಲ. ಏನಪ್ಪ ಅಂದರೆ ನನಗೊಂದು ಕುಕ್ಕಿಂಗ್ ಲಾಗ್ ಏನು ಇವತ್ತು ಅಡುಗೆ ಕೆಲಸ ಇಲ್ಲ, ಎಲ್ಲ ಮುಗ್ದೋಗಿದೆ. ಇವತ್ತೊಂದು ಲಾಸ್ಟ್ ಸಾಟರ್ಡೆ ಬಂದು ಮನೆ ಕ್ಲೀನ್ ಮಾಡಿದೆ. ಈ ಸಾಟರ್ಡೆ ಬಂದು ನನ್ನ ಹಳೆ ತಂಗ್ಳು ಪೆಟ್ಟಿಗೆನ ಕ್ಲೀನ್ ಮಾಡ್ತೀನಿ. ಹಾಗಂದರೆ ನಂದು ಫ್ರಿಜ್ ತೊಗೊಂಬಂದು 1 ಇಯರ್ ಆಯ್ತು ಅಷ್ಟೇ, ಹೊಸದು ಕ್ಲೀನ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಏನು ಮಾಡೋಕ್ಕೆ ಕೆಲಸ ಇಲ್ಲ. ಸರಿ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಸರಿ ಅಷ್ಟಕ್ಕೊಂದು ಲಾಗ್ ಮಾಡೋಣ ನನಗೇನ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೊಂದು ಬೆಲ್ ನೋಡಲ್ಲ, ನಾವು ತೋರಿಸೋದಲ್ವ ನಿಮಗೆ. ಇದೊಂದಿದೆ. ಆಮೇಲೆ ಮೊನ್ನೆ ನಮ್ಮ ಪುಟ್ಟು ತಂದ್ಕೊಟ್ಟಿದ್ದು ಹೇಳ್ತೀನಿ ನೋಡಿ. ಅತಿಯಾದ ನಂಬಿಕೆಯಿಂದ ನಿನಗೆ ಸಿಗೋದು ಕಣ್ಣೀರು ಮಾತ್ರ. ಕರೆಕ್ಟು, 100% ಕರೆಕ್ಟು. ನನಗೂ ಅಲ್ಪ ಸ್ವಲ್ಪ ಓದೋದು ಬರುತ್ತೆ. ಆಮೇಲೆ ಬಂದು ಚಿರೋಟಿ ರವೆ ಹೇಳಿ, ಇದರಲ್ಲಿರೋದು ಹಾಲು. ನನಗೊಬ್ರು ಗುರೂಜಿ ಅಷ್ಟಾಲೇಜ್ ಅಂತಾರಲ್ಲ, ಗುರೂಜಿ ಹೇಳಿದರು ಮನೇಲಿ ಯಾವತ್ತೇ ಆಗಲಿ ಹಾಲು ಇಲ್ಲ ಅಂತ ಹೇಳ್ಬಿಡುತ್ತೆ. ಅಕಸ್ಮಾತ್ ನಾವು ಹಾಲು ತೊಗೊಂಡು ಬರ್ತೀವಿ, ಖಾಲಿ ಆಗಿಬಿಡುತ್ತೆ, ಆವಾಗ ನಮ್ಗೆ ಹಾಲಿಲ್ಲ ಅಂತ ಹೇಳಲೇಬಾರ್ದು. ಮನೇಲಿ ಹಾಲು, ಉಪ್ಪು, ಆಮೇಲೆ ಅಕ್ಕಿ, ಎಣ್ಣೆ ಇದಿಲ್ಲ ಅಂತ ಹೇಳಲೇಬಾರ್ದಂತೆ. ಇಲ್ಲ ಅಂದ್ರೂ ಕೂಡ ಐತೆ ಅಂತ ಹೇಳ್ಬೇಕಂತೆ. ನಾನು ಅದಕ್ಕೇನು ಮಾಡಿ, ಅವ್ರೇನು ಹೇಳಿದ್ರು, ಒಂದು ಹೊಸ ಮಡಿಕೆ ತೊಗೊಂಡು ಬನ್ನಿ. ಹೊಸ ಮಡಿಕೆ ತೊಗೊಂಬಂದು ಅದಕ್ಕೆ ತೊಳೆದು ಫ್ರೆಶ್ ಹಾಲು ಒಂದು ಫುಲ್ಲು ಹಾಕಿಬಿಟ್ಟು ನೀವು ಒಂದು ಫ್ರೀಜರಲ್ಲಿ ಮೂಲೆಗೆ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಹಾಲು ಇದು ಹಳೇದು ಅನಿಸುತ್ತಾ ಆವಾಗ ತೊಳೆದ್ಬಿಟ್ಟು ಮತ್ತೆ ಹೊಸ ಹಾಲು ಹಾಕಿ ಅಂತ ನನಗೆ ಹೇಳಿದೆ. ನಾನು ಸುಮಾರು ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದೆಲ್ಲ ನಾನು ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ಫ್ರೆಶ್ ಹಾಲು ಹಾಕಿ ಇಡ್ತೀನಿ. ಮನೆಗೆ ಹಾಲಿಲ್ಲ ಅಂತ ಹೇಳ್ಬಾರ್ದು, ಇದೊಂದು ಸೀಕ್ರೆಟ್. ಮಾಡ್ತೀನಿ. ಇದು ಗೊತ್ತಲ್ಲ, ಮಸಾಜರ್. ಇದೆಲ್ಲ ಮಸಾಜ್ ಮಾಡ್ಕೊಂಡು ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಇದೊಂಥರ ಮಾರ್ಬಲ್. ಇವೆರಡು ನಾನು ಆನ್ಲೈನಾಗ ಆರ್ಡ್ರ್ ಮಾಡಿ ತರಿಸಿಟ್ಕೊಂಡಿದ್ದೀನಿ. ನಮಗೆ ಯಾವಾಗಲೂ ಮುಖ ನಮಗೆ ರಫ್ ಅಂದಾಗ ನಾವು ಏನು ಮಾಡಬೇಕು, ಇದು ತೊಗೊಬಿಟ್ಟು, ಇದು ಕಲ್ಲು ತುಂಬ ಚೆನ್ನಾಗಿದೆ ಮಾರ್ಬಲ್ದು. ಈ ಥರ ಮಸಾಜ್ ಮಾಡ್ಕೋಬೇಕು ಮೆಲ್ಲಕ್ಕೆ ಈ ಥರ. ಏನೇನು ಇಟ್ಟಿದ್ದೀನಿ ಅಂತ ನೋಡಿ ನೀವೇನ ತಲೆ ತಿರುಗಿ ಬಂದು ಬಿದ್ದೋಗ್ಬೋದು ಕೆಲಸನೇ. ಇದೆಲ್ಲ ನೋಡಿ ನನ್ನ ಮಗಳಂತೂ ಬೈತಾ ಇರ್ತಾಳೆ, ಸಿಕ್ಕಿದೆಲ್ಲ ತಂದು ಇಡ್ತಾ ಇದ್ದೀನಿ. ಫ್ರಿಜ್ ಅಂದ್ಕೊಂಡಿದ್ದೀಯಾ, ಕುಪ್ಪೆ ಕಸ ತೊಟ್ಟಿ ಅಂದ್ಕೊಂಡಿದ್ದೀಯಾ ಅಂತ ನನ್ನ ಮಗಳು. ಏನು ಮಾಡೋದು, ಎಲ್ಲನೂ ಇಟ್ಟಿದ್ದೀನಿ. ಇದ್ರಲ್ಲಿ ನೋಡಿ, ಡೋರಲ್ಲಿ ನೋಡಿ, ಮೊಸರು ಅಂತೆ, ಇದು ಟೊಮೊಟೊ ಕೆಚಪ್ ಅಂತೆ, ಇದು ಮಿಲ್ಕ್ ಮೇಡು ಎಲ್ಲ ಇಟ್ಟಿದ್ದೀನಿ. ಇದು ಏನಿದು ಟೂಟಿ ಫ್ರೂಟಿ ಅಂತೆ, ಇದನ್ನು ಓಪನೇ ಮಾಡೋ ಡಬ್ಬ ನಾನು. ತುಂಬ ಒಂದು ಡ್ರೈ ಕೊಬ್ಬರಿ ಅಂತೆ, ಪಾಯಸದಂತೆ ಎಲ್ಲನೂ ಇಟ್ಟಿದ್ದೀನಿ. ಲೆಮೆನ್ನು ಇದೆಲ್ಲ ಕಾಣ್ತದಲ್ಲ, ಇಲ್ಲೆಲ್ಲ ಸಾಸ್ ಇಟ್ಟಿದ್ದೀನಿ ನೋಡಿ, ಅದೆಲ್ಲ ಸಾಸು, ಅದೆಲ್ಲ ತೆಗಿತೀನಿ. ಇದು ನೋಡಿ ನನ್ನ ತಂಗ್ಳು ಪೆಟ್ಟಿಗೆ. ಈ ಥರ ಸೀಟ್ ಹಾಕಿರ್ತೀನಿ. ಆದರೂ ನನಗೆ ಹೇಳಿ ನೋಡಿ, ನನ್ನ ಹೊಸ ಫ್ರೆಂಡು ಇವಳು ನಾನು ಕರ್ಕೊಂಡ್ಬಂದಿದ್ದೆ. ನನ್ನ ತಂಗ್ಳು ಪೆಟ್ಟಿಗೆ ಕ್ಲೀನ್ ಮಾಡೋಕ್ಕೆ ಅಂತ ಕರ್ಕೊಂಡು ಬಂದಿದ್ದೀನಿ ನೋಡಿ. ನನಗೆ ವೀಡಿಯೋಗೆಲ್ಲ ಸಪೋರ್ಟ್ ಮಾಡೋದು. ಇವಾಗ ನನ್ನ ಮಗ ಯಾರನ್ನ ಕರ್ಕೊಂಡ್ಬಂದಿದ್ದೀನಿ ಅಂತ ಇವಳಿಗೆ ಇವತ್ತು ಹಾಫ್ ಡೇ ಸ್ಕೂಲು ಸಾಟರ್ಡೆ ಅಲ್ವಾ, ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಚೆನ್ನಾಗಿ ಮಾತಾಡ್ತೀನಿ. ಇನ್ಮೇಲೆ ವೀಡಿಯೋದಾಗೆಲ್ಲ ಇವ್ಳು ತೋರಿಸ್ತಾ ಇರ್ತೀನಿ ನಾನು ಎಲ್ಲ. ನಮ್ಮಪ್ಪ ನೀವು ವಿಡಿಯೋ ಮಾಡಿದ್ದೆಲ್ಲ ಹಾಕ್ತಾರೆ, ನಾನು ಮಾತಾಡಿದ್ದ ನಮ್ಮಪ್ಪ ಕೇಳಿಸ್ಕೊಳ್ಳಿ. ಇವಳಿಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಅಂತ, ಅವ್ರ ಅಪ್ಪಂಗೆ ತುಂಬ ಇಷ್ಟ ಅಂತೆ. ನೆಕ್ಸ್ಟ್ ನಾನು ಹೇಳ್ದು ಲಾಗ್ ಮಾಡ್ತೀನಿ. ಇವಳ್ದು ಅಣ್ಣಂದು ಇಬ್ಬರದ್ದು ಲಾಗ್ ಮಾಡಿ ತೋರಿಸ್ತೀನಿ. ಹೇಳೆ ಏನೇನು ಮಾಡ್ತೀನಿ ಅಂತ ಹೇಳು, ಏನು ಓದ್ತೀಯ ಅಂತ ಹೇಳು. ನಾನು ಓದೋದು 3ನೇ ಕ್ಲಾಸ್. ಏನೇನು ಓದ್ತೀನಿ ಫಸ್ಟಿಂದ ಹೇಳು. ನಾನು ಬಂದು 3ನೇ ಕ್ಲಾಸ್. ನಾನು ಓದೋದು ಗೌರ್ಮೆಂಟಲ್ಲಿ ಓದ್ತಾ ಇದ್ದೀನಿ. ನಮ್ಮದು ಬಳ್ಳಾರಿ. ಗುಡ್ ಗರ್ಲ್. ನೋಡ್ಕೊಳ್ಳಿ, ಇವಳು ಎಷ್ಟು ಮಾತಾಡ್ತಾಳೆ ನೋಡ್ಕೊಳ್ಳಿ. ಮನೇಲಿ ಅವಳು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ತಾಳೆ. ಅವಳೇನ ಏನೋ ಟೊಮೊಟೊ ಸಾರು ಮಾಡ್ತಾಳೆ, ರೈಸ್ ಮಾಡ್ತಾಳೆ. ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಬೆಳಗ್ಗೆನೇ 5:30 ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ.
ಇವಳು ಅಣ್ಣ ಅವರಮ್ಮ ತಿಂಡಿ ಮಾಡಿಕೊಟ್ಟೋಗ್ತಾರೆ, ತಿಂದ್ಬಿಟ್ಟು ಲಂಚ್ ಅವ್ಳು ಸ್ಕೂಲಲ್ಲಿ ತಿನ್ನಲ್ಲ, ಬಂದು ಚಿಕ್ಕದೊಂದು ಗ್ಯಾಸ್ ಇದೆ ಅದು ಇಟ್ಕೊಂಡು ಯಾರು ಕದ್ರು ಇದ್ರೆ ನಾನು ಅಡುಗೆ ಮಾಡ್ತಾಳೆ, ಇದ್ರೆ ಅಡುಗೆ ಮಾಡ್ತೀನಿ ಅಂತ ಇಷ್ಟು ಚಿಕ್ಕ ವಯಸ್ಸುಗಳು ಅಡುಗೆ ಎಲ್ಲ ಮಾಡ್ತಾಳೆ, ಅನ್ನ ಮಾಡ್ತಾಳೆ, ಸಾರು ಮಾಡ್ತಾಳೆ, ತಿಂದು ಉಂಡು ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳಿತಾಳೆ. ಈ ವಯಸ್ಸಲ್ಲಿ ನಾನು ಕೆಲಸ ಮಾಡ್ತೀನಿ ನೋಡಿ, ಅವಳು ಕೆಲಸ ಮಾಡ್ತಾಳೆ. ಇವಾಗ ನಾನು ತಂಗ್ಳಿ ಪಟ್ಟಿಗೆ ಕ್ಲೀನ್ ಮಾಡಿ ಕರ್ಸಿದ್ದೀನಿ ಬನ್ನಿ ನೋಡಿ. ಇದು ನನ್ನ ತಂಗ್ಳಿ ಪೆಟ್ಟಿಗೆ ನಮ್ಮ ಇದು ನೋಡಿರ್ಬೇಕಲ್ಲ, ಪುಟಾಣಿ ದೋಸೆ ಇಟ್ಟು ಇದ್ರಲ್ಲಿ ರುಬ್ಬಿಟ್ಕೊಂಡ್ರೆ ನನಗೆ 1 ವೀಕು ಬರುತ್ತೆ ನೋಡಿ. ಎಲ್ಲ ತೆಗ್ದಿದ್ದೀನಿ ನಾನು ಇವಾಗ. ಹ್ಯಾಪಿ ಕ್ಲೀನೆಟ್ ತುಂಬ ಚೆನ್ನಾಗಿರ್ತಿದೆ ಈ ಥರ ನೋಡಿ. ಇವಾಗ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಬೀಕೋದು ಹೋಗಿತ್ತು ನಾನು ತೊಗೊಂಡು ಈ ಥರ ಅರ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಇದೆಲ್ಲ ನೀಟಾಗಿ ನೀವೊಂದು 10 ಸಲ 10 ಸಲ ತೊಳೆದು ಒಣಗಾಕ್ಬೋದು. ಎಷ್ಟು ನೋಡಿ ಈ ಥರ ಪ್ರೆಸ್ ಮಾಡಿ ಇದೆಲ್ಲ ಒರೆಸ್ತೀವಿ ನೋಡಿ. ಈ ಥರ ನೋಡಿ ವಾಶ್ ಮಾಡ್ಬೋದು ನೋಡಿ, ಇಷ್ಟು ನೀಟಾಗಿ ನೋಡಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಒಂದು ಸಲ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಈ ಸಾಸ್ ಬಾಟ್ಲೆಲ್ಲ ಏನಕ್ಕೆ ಇಲ್ಲಿ ಇಟ್ಟಿದ್ದೀನಿ ಅಂದರೆ ಅದೇನದು ಇನ್ನೊಂದು ಸ್ಟ್ಯಾಂಡು ರ್ಯಾಕು ಈ ಥರದ್ದು ಕೂರ್ಸೋಕ್ಕಾಗ್ತಾಯಿಲ್ಲ. ನನ್ನ ಮಗಳೇ ಕೂರಿಸ್ಬೇಕು ಅದನ್ನು, ಅದಕ್ಕೇನು ಹಾಳಾಗುತ್ತಲ್ಲ ಅಂತ ಎಲ್ಲ ಇಟ್ಟಿದ್ದು ಸಾಸು ನೋಡಿ. ಒಣಗಿದ ಕೊಬ್ಬರಿ, ಇದು ಚಿರೋಟಿ ರವೆ, ಡ್ರೈ ಫ್ರೂಟ್ಸು, ಬಟಾಣಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಇವನು ಯಾಕೆ ಕೆಳಗೆ ಬಂದುಬಿಟ್ಟಿದ್ದಾನೆ ಮಹಾರಾಜ. ನೋಡಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ನೋಡಿದ್ರಲ್ಲ ನನ್ನ ಫ್ರಿಜ್ಜು ವಾಷಿಂಗ್ ಕ್ಲೀನಿಂಗ್ ಎಲ್ಲ ಹೆಂಗಿದೆ ಅಂತ. ಎಲ್ಲ ಇವತ್ತಿಗೆ ಇದು ಈ ಸಾಟರ್ಡೇ ಲಾಗ್ ಮುಗೀತು. ಅದಕ್ಕೆ ಚೆನ್ನಾಗಿದ್ರೆ ಕಮೆಂಟ್ಸ್ ಹಾಕಿ, ಇದಕ್ಕೊಂದು ಕಮೆಂಟ್ಸ್ ಹಾಕಿ. ಇದು ಬೇಕು ಅಂದರೆ ಹೇಳಿ, ನಾನು ಲಿಂಕ್ ಕಳಿಸ್ತೀನಿ, ಮೆಸೇಜ್ ಹಾಕಿ. ತುಂಬ ಚೆನ್ನಾಗಿದೆ. ಫ್ರಿಜ್ ಓಪನ್ ಮಾಡಿ ಸಾಕು ನೋಡಿ. ಇದಾಗಿತ್ತು ಇವತ್ತಿನ ಲಾಗ್. ಓಕೆ ಬಾಯ್.